ನಿನ್ನ ಮುಗಿಲ ಸಾಲೆ ಬಡಿಯೋ ನನ್ನ ಬೈಕ್ ತಗೊಂಡು ಓಡಿಸು ನನ್ನ ಬೈಕ್ ತಗೊಂಡು ಮಂಗ್ಳೂರು ಅಂತ ಏನೇ ಕರೀತಾರೆ ಒದ್ದೆ ಗಾಚಾಕಕ್ಕೆ ಲಡ್ಕಾ ಪಡ್ಕ ಜಾಗ ಇದೊಂದು ಗೈಸ್ ಇವಾಗ ಅದ್ರೊಳಗಡೆ ಹೋಗ್ಬೇಕು ಗೈಸ್ ಇವಾಗ ಟೇಪ್ ಕೊಂಡ್ಬಿಟ್ರೆ ಗೈಸ್ ಕ್ಯಾಮ್ರಾನೇ ಇಲ್ಲ ಇಲ್ಲಿ ಇಂತ ಒಂದು ಪ್ರಪಂಚ ಯಾರಿಗೆ ಸಿಗುತ್ತೆ ಗೈಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ನಾವು ತಮಿಳಲ್ಲಿ ನೋಡಿದ್ರ. ಸೊ ಇವತ್ತು ನಾನು ಮಂಗಳೂರು ಹೋಗ್ತಿದ್ದೀನಿ. ಸೊ ನಮ್ಮ ಫ್ರೆಂಡ್ ವಿನೋದ್ ಇರುತ್ತಲ್ಲ, ಅವ್ರ ಊರು ಅದು ಮಂಗಳೂರಲ್ಲಿ. ಸೊ ಏನೋ ಕೋಲ ನಡೀತಿದೆ ಅಂತ ಆ್ಯಂಡ್ ಸ್ವಲ್ಪ ಒಳ್ಳೆ ಟ್ರಿಪ್ ಹಾಕೊಂಬರೋಣ ಅಂತ ಅನ್ಕೊಂಡ್ವಿ. ಮನೇಲಿ ಇದ್ದು ಬೆಂಗಳೂರು ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಮಂಗಳೂರು ಹೋಗ್ತಿದ್ದೀವಿ. ಸೊ ನಾನಿವಾಗ ಬ್ಯಾಗ್ನ ಪ್ಯಾಕ್ ಮಾಡಿ ಇಲ್ಲಿ ಬಂದ್ರೇ ಒಂಥರ ಖುಷಿ ಗೈಸ್ ನನಗೆ. ಇದು ನೋಡಿದ್ರೇ ಒಂಥರ ಖುಷಿ ಆಗ್ತಿದೆ ನನಗೆ. ವಾ ಸೂಪರ್ ಆಗಿದೆ. ಸೊ ಸುಮಾರು ಜನ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಆ್ಯಂಡ್ ಸುಮಾರು ಜನ ಕೇಳಿದ್ರೆ ಒಬ್ರು ವುಡ್ ಅಂತ ಚೆನ್ನಾಗಿತ್ತು, ಯಾಕೆ ಇದು ತೊಗೊಂಡ್ರಿ ಅಂತ. ಇದು ಪ್ಲಾಸ್ಟಿಕ್ ಅಲ್ಲ, ಫೈಬರ್ ಆ್ಯಕ್ಚುಲಿ ಇದು. ಸೊ ನೀವೆಲ್ಲ ಪ್ಲಾಸ್ಟಿಕ್ ಚೆನ್ನಾಗಿದೆ, ಫೈಬರ್ ಅದು. ಸೊ ಇದೊಂಥರ ಏಸ್ಥೆಟಿಕ್ ಲುಕ್ ಗೈಸ್. ಇದೊಂಥರ ಇದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆ ವುಡ್ ಅಂತ ಇತ್ತು ಗೊತ್ತಾ ನನ್ನ ಹತ್ರ. ಸೊ ಅದು ತುಂಬ ದೊಡ್ಡದು, ಅದು ಎಲ್ಲಿಡೋಕ್ಕಾಗಲ್ಲ. ಆಮೇಲೆ ತುಂಬ ತೂಕ ಇದೆ ಅದು. ಅದನ್ನ ಬಿಚ್ಚಬೇಕು ಹಾಕ್ಬೇಕು ಮತ್ತೆ ಎಕ್ಸ್ಟ್ರಾ ಶೂ ತೊಗೊಂಡ್ರೆ ಅಲ್ಲಿ ಪ್ಲೇಸ್ ಮಾಡೋದಕ್ಕೆ ಜಾಗ ಇರಲ್ಲ ನನಗೆ. ಸೊ ಇದು ತೊಗೊಂಡ್ರೆ ಆರಾಮಾಗಿ ನಾನು ಒಂದು ಬಾಕ್ಸ್ ಹಂಗೆ ಜೋಡಿಸ್ಕೊಂಡು ಹೋಗ್ಬೋದು. ಸೊ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಒಂಥರ ಏಸ್ಥೆಟಿಕ್ ಚೆನ್ನಾಗಿ ಕಾಣುತ್ತೆ ನಮ್ಮ ಮನೇಲಿ. ಅದಕ್ಕೆ ನಾನು ತೊಗೊಂಡಿರೋದು. ಓಕೆನಾ. ಮತ್ತು ಅದು ವುಡ್ ಯಾರಿಗೆ ಬೇಕಂತ ಹೇಳಿ ನಂಗೆ ಮೆಸೇಜ್ ಮಾಡಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ನಾವು ಕಳ್ಸಿಕೊಡ್ತೀನಿ ಅವ್ರಿಗೆ. ಸೊ ಆ್ಯಂಡ್ ನಾನು ಇವಾಗ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಬರೀ ಚಿಕ್ಕ ಬ್ಯಾಗ್, ಬರೀ ಹೋಗ್ತೇವೆ ಬರೀ 2 days ಟ್ರಿಪ್ಗಲ್ಲ, ಚಿಕ್ಕ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೊರಡೋಣ. ನೀವು ನಮ್ಮ ಮನೆಯವ್ರಿಗೆ ಹೇಳಿಲ್ಲ, ಇವಾಗ ಸಡನ್ನಾಗಿ ಹೇಳ್ತೀನಿ ಹೋಗ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಮಾಮ್ ಇಂಡಿಯಾ ಐ ಆಮ್ ಗೋಯಿಂಗ್ ಟು ಮಂಗಳೂರು. ಆಲ್ ದ ಬೆಸ್ಟ್. ಹುಷಾರು, ಮಳೆ ಬರೋ ತರ ಇದೆ, ನೋಡ್ಕೊಂಡು ಡ್ರೈವ್. ಮಳೆ ಇಲ್ಲ ಸುಮ್ಮನೆ ಬಂದಿದೆ 2 hour ಮಳೆ. ಅದು ಅಲ್ಲ ಆಗ್ಲಿ, ಮಳೆಗಾಲ ಬರೋ ಟೈಮ್. ಓಕೆ, ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಹೋಗು. ಖಂಡಿತ. ಮೇಲೆ ಗಮನ ಇರು. ಎಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಇದು ಮಂಕಾಗಿ ಮಿಸ್ ಯು ಫಾರ್ 2 days. ಮಂಕಾಗಿ ಮಗಳೇ, ಬಾಯ್ ಮಗಳೇ. ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಮಗಳೇ. ಓಕೆನಾ. ನೀನು ಒಬ್ಬಳೇ ಇರು ಮನೇಲಿ ಆರಾಮಾಗಿ. ನನ್ನ ರೂಮ್ ತಗೋ. ನನ್ನ ರೂಮ್ ಆರಾಮಾಗಿ AC ಇದೆ, AC ಆನ್ ಮಾಡ್ಕೊಂಡು ಮಲ್ಕೋ. ಆಮೇಲೆ ನಿಂಗೆ ಏನು ಬೇಕೋ ಹಂಗೆ ತೊಗೊಂಡು ತಿನ್ನು. ಅದಾದಮೇಲೆ ಕಾಸು ಬೇಕಾದ್ರೆ ಕೇಳೋ, ಕಾಸು ಕೊಡ್ತೀನಿ. ಸಾಕಾ ಇನ್ನೇ ಬೇಕಾ? ಬೈಕ್ ಇದೆ, ನನ್ನ ಬೈಕ್ ತೊಗೊಂಡು ಓಡಿಸು. ನನ್ನ ಬೈಕ್ ತೊಗೊಂಡು ಚಿಪ್ ನೀನು ಚಿಪ್ ತೊಗೊಂಡು ತಿನ್ನು. ಓಕೆನಾ. ಓಕೆ, ಬಾಳೆಕಾಯಿ ಚಿಪ್ ತೊಗೊಂಬಂದು ಮಂಗಳೂರು ತೊಗೊಂತೀನಿ. ಓಕೆನಾ. ಮಂಗಳೂರು ಫೇಮಸ್ ಬಾಳೆಕಾಯಿ ಚಿಪ್ಸು ಮತ್ತೆ ಫಿಶ್ ತಿಂತ್ಯಾ? ನಮ್ಮ ತುಳುನಾಡಲ್ಲಿ ಸಕಲ ಮಾಡ್ತಾರೆ ಫಿಶು. ವೆಜ್ ಆಯ್ತು. ಮಂಗಳೂರು ಏನೋ ಭಾಷೆ ಮಾತಾಡೋಣ ನಾನು ಮಂಗಳೂರಲ್ಲಿ. ಅಲ್ಲ, ಮಂಗಳೂರು ಭಾಷೆ, ತುಳು ಭಾಷೆ ಗೊತ್ತಿಲ್ವಾ? ಒಣಸಾಂಡ ಅದು ತುಳು ಅಲ್ವಲ್ಲ? ಏನು ಇದು ಗೊತ್ತಿಲ್ಲ. ಹೋಗ್ಬಿಟ್ಟು ಕಲ್ತ್ಕೊಂಡ್ಬಿಡ್ತೀನಿ ತುಳುನ. ಓಕೆನಾ. ಬಾಯ್ ಚೈತ್ರ. ಬಾಯ್ ಇಲ್ಲ ಹಂಗೆ ಕಾರ್ ಗ್ಯಾರೇಜಿಗೆ ಬಿಟ್ಟಿದ್ದೀನಿ. ಸೊ ಗೈಸ್ ನನ್ನ ಕಾರ್ ಗ್ಯಾರೇಜಿಗೆ ಬಿಟ್ಟಿದೆ, ಸ್ವಲ್ಪ ಸರ್ವಿಸ್ ಮಾಡಬೇಕಿತ್ತು. ಸೊ ಲಾಂಗ್ ಹೋಗ್ತಿರೋ ಕಾರಣ ಸ್ವಲ್ಪ ನೀಟಾಗಿ ಸರ್ವಿಸ್ ಮಾಡಿಕೊಂಡು ಆಯಿಲ್ ಚೇಂಜು ಮತ್ತು ಬ್ರೇಕ್ ಪ್ಯಾಚ್ ಎಲ್ಲ ಫುಲ್ ಚೆಕ್ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಸೊ ಸರ್ವಿಸ್ ಆಗಿದೆ. ನಮ್ಮ ಅಕ್ಕ ಇವಾಗ ನಂಗೆ ಡ್ರಾಪ್ ಮಾಡ್ತಾಳೆ, ಅಲ್ಲಿಂದ ಕಾರ್ ತೊಗೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಓ ಸೂಪರ್ ಕ್ವಶನ್, ಚೆನ್ನಾಗಿ ಕಾಣಿಸ್ತಾ ಇತ್ತು ಬಳೆ. ಗೈಸ್ ಇವತ್ತು ನಮ್ಮ ತೇಜ್ದು ಬರ್ಡೇ. ಅಮ್ಮ ಇವತ್ತು ನಮ್ಮ ತೇಜ್ ಬರ್ಡೇ. ಅವ್ನಿಗೇನು ವಿಶ್ ಮಾಡು. ಬೆಳಗ್ಗೆನೆ ವಿಶ್ ಮಾಡಿದೆ ನಾನು. ಯಾರಿಗೆ? ಅವರಮ್ಮ ಸ್ಟೇಟಸ್ ಅಲ್ಲ, ಅಮ್ಮ ವಿಶ್ ಮಾಡೋದು. ಅಲ್ಲ ನೀನು ನಮ್ಮ ಬ್ಲಾಗ್ ಅಲ್ಲಿ ಏನು ಹೇಳ್ತೀಯಾ ತೇಜ್ ಬಗ್ಗೆ ಹೇಳಕ್ಕೆ ಅಂದ್ರೆ ನೋ ವರ್ಡ್ಸ್. ಆಯ್ತು, ಅವ್ನು ವಿಶ್ ಮಾಡಿ ಮೇಡಿ ಇಲ್ಲಿಂದಾನೆ. ನಾನು ಬೆಳಗ್ಗೆನೆ ವಿಶ್ ಮಾಡ್ಬಿಟ್ಟೆ. ಬೆಳಗ್ಗೆ ಇಬ್ಬರಿಗೂ ವಿಶ್ ಮಾಡದಾ? ಹುಷಾರು ಪುಟ್ಟ. ಓಕೆ ಗೈಸ್, ನಮ್ಮ ಜುಬೇರ್ ಕೂಡ ಬರ್ಡೇ ಇವತ್ತು. ಇಬ್ಬರದು ಒಟ್ಟಿಗೆ ಬರ್ಡೇ ಇದೆ. ಸೊ ಇವಾಗ ಅವ್ನು ಕೇಕ್ ಕಟ್ ಮಾಡಿಸ್ಬೇಕು. ಸೊ ನಮ್ಮ ಅಕ್ಕ ಚೈತ್ರ ಇವತ್ತು ತೇಜ್ ಬರ್ಡೇ. ಏನು ಹೇಳ್ತಿ ತೇಜ್ಗೆ? I love him ಅಷ್ಟೇ. ಹ್ಯಾಪಿ ಬರ್ಡೇ ಅಂತ ಹೇಳಿ. ಹ್ಯಾಪಿ ಬರ್ಡೇ ಡುಮ್ಮು. ಐದು ನಿಜ ಪಕ್ಕ ಈ ಟ್ರಿಪ್ ಅವನು ಕೂಡ ಪಕ್ಕ ಬರ್ತಿದ್ದ, 100% ಬರ್ತಿದ್ದ. ಅವನೊಬ್ಬ ಮಿಸ್ಸಿಂಗ್ ಇವಾಗ. ಮಾಡು. ನೋಡಿ ಗೈಸ್, ಇವಳು ಹೆಂಗೆ, ಇವಳು ಹಂಗೆ ಬಂದಿರೋದು. ಇವಳು ಏನ್ ಮಾಡ್ತಾಳಲ್ಲ, ಇವಳು ಹಂಗೆ. ಇವಳು ಹೊಟ್ಟೆಲಿ ಇದ್ದಾಗ ಡ್ಯಾನ್ಸ್ ಮಾಡಿ ಪಾಪ ಅವಳಿಗೂ ಡ್ಯಾನ್ಸ್ ಹುಚ್ಚಿಟ್ಬಿಡಿ. ಫುಲ್ ಜೋಶ್ ಇದ್ದ ಕಣ, ಅದಕ್ಕೆ ಅವಳು ಹಂಗಿರೋದು. ಅವನು ಪಾಪ ಒಂದಲ್ಲಿ ಫುಲ್ ಸಪ್ಪಗಿದ್ದ ಕಣ, ಅದಕ್ಕೆ ಹಂಗಿರೋದು. ಇದು ಪ್ರಾಬ್ಲಮ್ ಗೈಸ್. ನೋಡ್ರಿ, ಇದು ಹ್ಯಾಕ್. ಪ್ರೆಗ್ನೆಂಟ್ ಆಗಿದ್ರೆ ನೀವು ಡ್ಯಾನ್ಸ್ ಮಾಡಿ ಆಕ್ಟಿವ್ ಆಗಿರಿ, ಅವಾಗ ಮಕ್ಕಳು ಕೂಡ ಹಂಗೆ ಇರ್ತಾರೆ. ಅಕಸ್ಮಾತ್ ಪ್ರೆಗ್ನೆಂಟ್ ಟೈಮಲ್ಲಿ ಇವೇನೋ ಸ್ವಲ್ಪ ಡಲ್ ಆಗ್ಬಿಟ್ರೆ ಮಕ್ಕಳು ಕೂಡ ಡಲ್ ಆಗ್ಬಿಡ್ತಾರೆ. ಪಕ್ಕನ ಹಾಕಿದ್ದು 100% ಪಕ್ಕ. ಯಾಕಂದ್ರೆ ಅದು ನಮ್ಮ ಒಳಗೆ ಇರುತ್ತಲ್ಲ. ಸೊ ನಾವೇನ್ ತಗೊಂತೀವೋ, ನಾವೇನ್ ಮಾಡ್ತೀವೋ ಅದೇ ಅವ್ರಿಗೂ. ಮತ್ತೆ ಹುಚ್ಚು ತರ ಆಡ್ತೀನಿ ಅವಾಗ ಹುಡುಗಿನ ಹುಚ್ಚು ಹಂಗೆ, ಅದಕ್ಕೆ ಅವಳು ಹಂಗ ಆಡೋದು. ವೆದರ್ ಎಷ್ಟು ಚೆನ್ನಾಗಿದೆ. ಬ್ಯಾಂಗ್ಳೂರ್ ಆಫ್ಟರ್ ಸೋ ಮೆನಿ ಟೈಮ್. ಏನು ಇಂಗ್ಲಿಷ್ ಹೆಂಗಿತ್ತು ಗೊತ್ತಾಗಿಲ್ಲ ಏನು ಬ್ಯಾಂಗ್ಳೂರ್
ಯಾವ್ದು ಇಂಗ್ಲಿಷ್ ನಿಂದು ಹೇಳು. Bangalore after so many days it's very cool. ನೋಡಿ ಗೈಸ್ ಕೂಲ್ ಆಗಿದೆ ಬೆಂಗಳೂರು ಪೂರ್ತಿ ಹೆವಿ ಕೋಲ್ಡ್. ಹೌದಾ ಗೈಸ್ ಮಧ್ಯಾಹ್ನ ಬಿಸಿ ಅಂತಿಲ್ಲ ಮನೆ ಕೂತ್ಕೊಂಡು ಸ್ವೆಟರ್ ಹಾಕೊಂಬೇಕು ಬಾ ಕುಶನಿ ಅತ್ತೆ ಹೋಗೋಣ. ಸೊ ಗೈಸ್ ಈ ವೆದರ್ಗೆ ನಮ್ಮ ಅಕ್ಕ ಮತ್ತೆ ನಾನು ಒಂದು ಸಾಂಗ್ ಆಡ್ತೀವಿ ಓಕೆನಾ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ನೆರೆಯ ಪ್ರೇಮದ ಮಾಲೆ, ಸೂರ್ಯ ಒಲಿಗೆ ಆಚರಿ ಮಲೆಗೆ. ಏನ್ ಆಡ್ತಿದೀವಿ ಲೀಕ್ಸ್ ಅಲ್ಲಿ ಹೋಗ್ತೈತೆ. ಆಮೇಲೆ ಸುಮಾರು ಜನ ನನಗೆ ಸಿಂಗರ್ ಅಂತ ಬರೀ ತೆಳ್ಳು ಕೊಟ್ಬಿಟ್ಟಿರಾ ಗೈಸ್. ನನಗೆ ಸಿಂಗರ್ ಅಲ್ಲ, ಏನೋ ಒಂದ್ ಚೂರು ಅವಾಗ ಹಿಂಗ್ ಬಿಡ್ತಾ ಇರ್ತೀವಿ ಅಷ್ಟೇ ಸಾಂಗ್ಗಳು. ಬನ್ನಿ ಹೋಗೋಣ. ಎಸ್ ಥ್ಯಾಂಕ್ ಯು ಬಾಯ್ ಕುಸಾ. ಅವ್ಳು ಚಿಪ್ ಕೊಡ್ಸಿ ಹೋಗ್ಬೇಕಾರೆ ಕುಸಾ ನಿಮ್ಮ ಮನೆ ಆಯ್ತು ಹೋಗಮ್ಮ ಓಕೆನಾ ಬಾಯ್. ಟಾಪ್ ಅಪ್ ಮಾಡ್ತಾ ಇದ್ದೀನಿ ಗೈಸ್. ನೀವು ಕೂಡ ಅಕಸ್ಮಾತ್ ಏನೋ ಲಾಂಗ್ ಹೋಗ್ಬೇಕಾದ್ರೆ ನೀಟಾಗೆ ಗಾಡಿನ ಕಂಡೀಷನ್ ಆಗಿ ಇದ್ರೆ ಮಾತ್ರ ತಗೊಂಡೋಗಿ, ಇಲ್ಲ ತಗೊಂಡೋಗಿ ಹೋಗ್ಬಿಡಿ. ಒಂದ್ಸರಿ ಸರ್ವಿಸಿಗೆ ಬಿಡಿ, ವೀಲ್ ನಟ್ಟು ಮತ್ತೆ ಪ್ರತಿಯೊಂದನ್ನು ಬ್ರೇಕ್ ಪ್ಯಾಡ್ಸ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಅಂಡ್ ನಮ್ಮ ಬಾಯ್ಸ್ ಬೇರೆ ಕಾಯ್ತಾ ಇದ್ದಾರೆ, ಅವಿಂದ ಫೋನ್ ಮಾಡ್ತಿದ್ದಾರೆ. ಇವಾಗ ಇನ್ನೂ ಜುಬರಿ ಕೇಕ್ ಕಟ್ ಮಾಡಿಸ್ಬೇಕಲ್ಲಿ, ಕಟ್ ಮಾಡಿಸಿ ಹಂಗೆ ಹೊರಡೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮಚ್ಚ. ಬ್ಲೂ ಎಲ್ಲಿ ನಾವು RCB ನಾವು ಬಟ್ ಆಮೇಲೆ ಬಟ್ಟೆ ಬಿಸ್ತೀವಿ. ಕೇಕ್ ಕಟ್ ಮಾಡ್ತೇವೆ ನಮ್ಮ ಜುಬೇರ್ ಬರ್ಡೇ ಇವತ್ತು ಒಂದು ಜೊತೆಗೆ ತೇಜಿಲ್ಲ ಮಚ್ಚ, ಒಂದೇ ಮಿಸ್ಸಿಂಗ್. ಬಡ್ಡನ್ ಬೇಕು ಇವಾಗ ಹಿಂಗೆ ಪಟಾಕಿ ತರ ಬುಡಿಯೋ ನೀನ್ ಅಂದಂಗೆ ಮಚ್ಚ ಬಡ್ಡಂತದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಜಯ ಜಯ ಜುಬೇರ್. ಬರ ಆಯ್ತು ನಂಗಿತ್ತು ಬಡ ಮಚ್ಚ ಚೆನ್ನಾಗಿರೋ 100 years ಚೆನ್ನಾಗಿರೋ. ಅವ್ನಿಗೆ 100 years ಚೆನ್ನಾಗಿರೋ ಅಂತಂದ್ರೆ ಅವ್ನು ನಗ್ತವನೆ. ಯಾಕೆ ಅವ್ನಿರಲ್ವ ಅವನು 60 ವರ್ಷ ಬದುಕೊಂಡಲ್ಲಿ ಜಾಸ್ತಿ ಈ ಟೈಮ್ಗೆ ಅವನು ಮುಗೀತಲ್ಲ ಕರೆಕ್ಟ್. 200 ಸೂಪರ್. 200 ಏನು ವೇಟ್ ಗೈಸ್. ಇವ್ ನೋಡಿ ಗೈಸ್, ಯಾವ್ದೋ ದೇಶ ಬಿಟ್ಟು ಹೋಗೋತರ ಇಷ್ಟ ತಗೊಂಡ್ ಬಟ್ಟೆ ನಮ್ಗೆಲ್ಲ 2 ಬಟ್ಟೆ ತಗೊಂಡ್ಬಂದ್ಬಿಟ್ಟು ನೀವೇನು ಇಷ್ಟ ತಗೊಂಡ್ಬಂದಿದ್ಯಾ ಅದಾ ಗೈಸ್. ನಮ್ಗೆ 2 ಬಟ್ಟೆ ತಗೊಂಡ್ಬಂದ್ಬಿಟ್ಟು ನಿಸ್ತಲ್ಲವನೇ ವಿಮಲ್ ಬ್ಯಾಗ್ ಬರುತ್ತಲ್ಲ ಗೈಸ್. ಇವಾಗ ಹೊಟ್ಟಿದೀವಿ ಮಂಗ್ಳೂರ್ಗೆ. ಉಡುಪಿನ ಮಂಗ್ಳೂರ? ಉಡುಪಿ ಬೇರೆ. ಜುಬೇರು, ರಂಜು, ವಿನೋದ್ ಮತ್ತೆ ನಮ್ಮ ಶೋಭಿತ್ ಅಂತ. ಸೊ ನಾವು ಇವಾಗ 2 ಜನ ಹೋಗ್ತಿದೀವಿ ಮಂಗ್ಳೂರ್ಗೆ. ಸೊ ಸೇಫ್ ಆಗಿ ಬರ್ತೀವಿ. ಏನ್ ಪ್ಲಾನ್ಸ್ ಅಂತ ಹಂಗೆ ಹೋಗ್ತಾ ಹಂಗೆ ಹೇಳ್ಕೊಂಡು ಹೋಗ್ತೀವಿ. ಬಾಯ್ ಮಗ ಬಾಯ್ ಹುಷಾರು. ಇವಾಗ ಹಾಸನ್ ರೋಡ್ ಹತ್ರ ಬಂದಿದ್ದೀವಿ. ನಮ್ಮ ಗಾಡಿ ಫುಲ್ ಟ್ಯಾಂಕ್ ಎಷ್ಟು ಹಿಡಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ಇವತ್ತು. 3200 ರೂಪಾಯಿಗೆ ಫುಲ್ ಟ್ಯಾಂಕ್ ಆಗಿದೆ, 35 ಲೀಟ್ರು. ಚಿಕ್ಕ ಟ್ಯಾಂಕ್ ಮೋಸ್ಟ್ಲಿ ಇದ್ರದ್ದು. ಜನುಮವ ಪಡೆದನೋ ನಿನ್ನ ಕಾಲ್ಗುಣ, ದಿನ ರಾತ್ರಿಯು ನಿಲ್ಲದೆ ನಿನ್ನ ಜಾತ್ರೆಯು ಸಾಗಿದೆ ಇದಕ್ಕೊಂದು ಪರಿಹಾರ ತಿಳಿಸು. ಇವಾಗ ಎಂಪೈರ್ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಬನ್ನಿ ಒಳ್ಳೆ ಊಟ ಮಾಡ್ಕೊಂಡು ಇಲ್ಲಿ ನಾನು ಶ್ರವಣ್ ಬ್ರೋ, ತೇಜಸ್ಸು ನಮ್ಮ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಒಂದ್ಸಲಿ ಬಂದು ತಿನ್ಕೊಂಡು ಹೋಗಿದ್ವಿ ಇಲ್ಲೇನೆ. ನಿಮ್ಗೆ ಜ್ಞಾಪನೆ ಇದ್ರೆ ಮತ್ತೆ ಒಂದ್ಸಲ ಬಂದಿದ್ದೀವಿ. ಬನ್ನಿ ತಿನ್ಕೊಂಡು ಹೋಗೋಣ. ಎಂಪೈರಿಗೆ ಬಂದಿದ್ದು ನೋಡ್ರಿ ಎಷ್ಟು ಫುಲ್ ರಶ್ ಇದೆ ಎಂಪೈರಲ್ಲಿ. ಕುತ್ಕೊಂಡು ತಿನ್ನೋದಕ್ಕೆ ಊಟ ಜಾಗನೇ ಇಲ್ಲ ಒಂಚೂರು. ಅದಕ್ಕೆ ನಾವು ಪಾರ್ಸಲ್ ತಗೋತಾ ಇದೀವಿ ಇವಾಗ. ಇಲ್ಲಿ ಒಳಗಡೆ ಊಟ ಆರ್ಡರ್ ಮಾಡಿದೀವಿ. ಇಲ್ಲಿ ಆಚೆ ಕಡೆ ನಾವು ಆಟ ಆಡ್ತೀವಿ ನೋಡ್ರಿ. ಈ ಗ್ಲಾಸ್ ಎತ್ಬೋದು ನಾವು ಎತ್ಬಿಟ್ಟು ಗ್ಲಾಸ್ ಎತ್ಬಿಟ್ಟಿದೀವಿ. ಹೊಡೆದ್ರೆ 10 ರೂಪಾಯಿ ಇಲ್ಲೇ ಕೊಡಬೇಕು. ರೈಸ್ ಡಿನ್ನರ್ ಮಾಡ್ತಿದ್ವಿ, ಬಿರಿಯಾನಿ ಚಿಕನ್ ಎಲ್ಲ ಇದೆ. ಒಬ್ಬನೇ ನಮ್ಮ ಬ್ಯಾಚಲ್ಲಿ ಪುಲ್ಚಾರ್ ವೆಜ್ ತಿಂತಿದ್ದಾನೆ, ರೈಸ್. ನಾಳೆ ಚಿಕನ್ ತಿಂತಾನಂತೆ. ಅದು ಎಂತಪ್ಪ ನಿಂದು ರೈಸ್. ಇವಾಗ ಇನ್ನು 5 ಅವರ್ ತೋರಿಸ್ತಿದೆ ಹೋಗೋದಕ್ಕೆ, 227 ಕಿಲೋಮೀಟ್ರು. ಸೊ ಹೋಗ್ತಿದ್ದೀವಿ ಇವಾಗ. ಇಲ್ಲಿ ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ನಿಮ್ಗೆ ಸಿಗದೆ ಉಡುಪಿ ತಾನೆ ಯಾವ ಊರ ಹೆಸರು? ಕಮಲಶಿಲೆಯಲ್ಲಿ ನಾವು ಸಿಗ್ತೀವಿ ನೆಕ್ಸ್ಟ್. ಬಾಯ್, ಗುಡ್ ನೈಟ್. ಸೊ ಗೈಸ್ ಎಲ್ರು ಗುಡ್ ಮಾರ್ನಿಂಗ್. ನೈಟ್ ಒಂದು 4 ಗಂಟೆಗೆ ಬಂದು ನಮ್ಮ ರಂಜೂರ್ ಮನೆ ಮಲ್ಕೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿದೆ ಗೈಸ್ ಮನೆ, ನೋಡ್ಬೋದು ನೀವು. ಇದು ಅವರ ಊರ ಹೆಸರು ಮಾಡ್ತಾರೆ, ಬಾಯಲ್ಲಿ ಅವಾಗೇ ಇತ್ತು, ಊರ ಹೆಸರು ಮರ್ತೋಯ್ತು. ಸೊ ನೋಡ್ರಿ ಎಷ್ಟು ಚೆನ್ನಾಗಿದೆ ಮನೆ ಅವ್ರದ್ದು. ಹಳ್ಳಿ ಮನೆ ಅಂದ್ರೆ ಹಳ್ಳಿ ಮನೆ ಗೈಸ್. ಫುಲ್ಲು ಸುತ್ತ ಕಾಡು, ಓಕೆನಾ, ಫುಲ್ ಸುತ್ತ ಕಾಡು. ಎಲ್ಲಿ ಮನೆ ಇದೆ. ಸೊ ಎಷ್ಟು ಶೆಕೆ ಆಗ್ತಿದೆ ಗೈಸ್, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಬೆಂಗಳೂರಿಗಿಂತ ಜಾಸ್ತಿನೇ ಇಲ್ಲಿ ಹ್ಯೂಮಿಡಿಟಿ ಇದೆ. ಇಲ್ರಿ ಇವನು ನಮಗೆಲ್ಲ ಈ ತರ ಡ್ರೆಸ್ ತಗೊಂಬ ಅಂತ ಅಂದ್ಬಿಟ್ಟು ಇವನು ಒಬ್ನಿ ಈ ತರ ಡ್ರೆಸ್ ತಂದವನೆ. ಇದೊಂದೇ ಡ್ರೆಸ್ ನಮ್ಮ ವಿನೋದ್ ದೇವಾಡಿಗ ಅವರು 300 ರೂಪಾಯಿ ಕೊಟ್ಬಿಟ್ಟು ಸನ್ಸ್ಕ್ರೀನ್ ತಂದವನಂತೆ. ಅದನ್ನ ಮನೇಲಿ ಬಿಟ್ಟು ಬಂದ್ಬಿಟ್ಟವ್ರೆ.
ನಾನಂತೂ ಕೊಡಲ್ಲಪ್ಪ ತರಿಸ್ತೀನಿ. ನಂದು ತುಂಬಾ ಕಾಸ್ಟ್ಲಿ ಮಚ್ಚ. ಎಷ್ಟು? 200 ರೂಪಾಯಿ. ನಿಂದು 300 ರೂಪಾಯಿ ಅಲ್ಲ, ಅದು 200 ರೂಪಾಯಿ ನಂದು. ಒಂದೊಂದು ಸ್ವಲ್ಪ ಜಾಸ್ತಿ ನಿಂದು ತಗೊಂಡ್ ಮನೆಗೆ ಬಂದಂತೆ. ಅದು ಎಕ್ಸ್ಪೋರ್ಟೇಷನ್ ನೋಡು ಇಲ್ಲಿ, ಇಲ್ಲೂ ಕೂಡ ಬ್ಯಾಟ್ರಿ ಗಾಡಿ ಇದೆ. ರಂಜುದು ಮನೆ ಸೂಪರ್ ಅಪ್ಪ ಅವರು. TVS ರಂಜು ಎಂತ ನಿಮ್ ಮನೆಗೆ ಏನೋ ಹೋಮ್ ಟೂರ್ ಕೊಡ್ತೀನಿ ನಿಮ್ಮ ಮನೆದು. ಶೆಟ್ಟಿ ಅದು ಯಾಕೆ ಶೆಟ್ಟಿ ಅದು ನಾನೇ ಕೊಟ್ಬಿಡ್ಲಾ? ಶೆಟ್ಟಿ ಅದು ಯಾಕೆ ಒದ್ದೆ ಕಾಚು ಹಾಕಕ್ಕೆ. ಗಲೀಜ್. ಓ ಸಾರಿ, ನೀವು ಹಾಕಲ್ವಲ್ಲ, ಅಂಡರ್ವೇರ್ ಅಂತ ಹೇಳ್ಬೇಕು. ನೀವು ಹಾಕಲ್ವಲ್ಲ, ಸಾರಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ಯೆಲ್ಲೋ ಕಲರ್ ಕವರ್ ಬಂದ್ಬಿಟ್ಟು $1,790 ಅಂತಂದ್ರೆ ಹತ್ತತ್ರ ಒಂದು 1.5 ಲಕ್ಷ 2 ಲಕ್ಷ ಇರುತ್ತೆ. ಓಕೆನಾ? ನೋಡ್ರಿ ಅಷ್ಟು ಅಲ್ಲಿ ಚೈನಾದಲ್ಲಿ ಬೆಲೆ ಇದ್ರದ್ದು. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಹತ್ರ ಇದೆ. ಇದು ಬರೀ ಎಷ್ಟು ಹೇಳಿ, ₹1. ಸಕ್ಕತ್ತಾಗೈತಲ್ಲ ಮತ್ತ. ಅಂದ್ರೆ ಇದು ಇವಾಗ ಟ್ರೆಂಡ್ ಇದೆ ಗೈಸ್. ಇವಾಗ ನೀವು ರೀಲ್ಸ್ ಅಲ್ಲಿ ನೋಡ್ತಿರ್ಬೋದು, ಈ ಕವರ್ ಕೊಂಡ್ರೆ ಟ್ರೆಂಡ್ ಇದು. ಮುಂಚೆ ಎಲ್ಲ ಬ್ಯಾಗ್ ಎಲ್ಲ ಬರ್ತಿದ್ವು, ಬ್ಯಾಗ್ ಎಲ್ಲ ಕವರ್. ಒಂದ್ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಇದು ಕಂಪ್ಯೂಟರ್ ಅದು ರಂಜು ನಮ್ಗೆ ಯಾಕೆ ಕೊಟ್ಟಿರೋದು ಅದನ್ನ? ಇದು ಕಾಚಾ ಹಾಕೊಂಡು ಕೊಟ್ಟವ್ರೆ. ಟಿಫನ್ ನೋಡ್ರಿ ಗೈಸ್, ಇಲ್ಲಿ ಯಾವ ಇಡ್ಲಿ ಇದು ಹಿಂಗಿದೆ, ಒಂಥರ ಪಡ್ಡು ತರ ಇದೆ ಇಡ್ಲಿ. ಇದು ಚೆನ್ನಾಗಿ ಇಡ್ಲಿ, ಚಿಕ್ಕ ಇಡ್ಲಿ ಗೈಸ್. ಒಳ್ಳೆ ವಡೆ, ಇಡ್ಲಿ, ಚಟ್ನಿ ಎಲ್ಲ ಇದೆ. ಒಳ್ಳೆ ಬ್ಯಾಟಿಂಗ್ ಮಾಡೋಣ ಇವಾಗ ಗೈಸ್. ಇವಾಗ ನಾವು ಡ್ರೋನ್ ಆಡ್ಸಿದೀವಿ, ಇಡೀ ಊರು ಕವರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನನ್ನ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ನಾನು ಡ್ರೋನ್ ಶಾರ್ಟ್ಸ್ ಹಾಕ್ತಿರೋದು. ಅದು ಶೋಭಿತ್ತು ಡ್ರೋನ್. ಡ್ರೋನ್ ಆಚಾರ್ಯ, ಡ್ರೋನ್ ಆಡ್ಸಿ ಮನೆ ಪುಷ್ಪಕ ವಿಮಾನ ಆರ್ಸು ಗೈಸ್. ಇವಾಗೆಲ್ಲ ಡ್ರೋನ್ ಶಾಟ್ ಬರುತ್ತೆ, ನೋಡ್ಕೊಂಬನ್ನಿ. ಇವಾಗ ನಾವು ರಂಜು ಬ್ರೋ ಮನೆಯಿಂದ ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಿದ್ವಿ ಕಮಲಶಿಲೆಗಲ್ಲ ಮಚ್ಚ, ಕಮಲಶಿಲೆ ದೇವಸ್ಥಾನ ಹೋಗ್ತಿದ್ದೀವಿ. ಅದನ್ನು ಗುಹೆ ತರ ಇರುತ್ತೆ ಮಚ್ಚ. ಅದು ಗುಹೆ, ಅದೇನೋ ಗುಹೆ ತರ ಇರುತ್ತೆ ಅಂತ ದೇವಸ್ಥಾನ. ಬನ್ನಿ ಹೋಗೋಣ, ಸಖತ್ತಾಗಿರುತ್ತೆ ದೇವಸ್ಥಾನ. ಲೆಟ್ಸ್ ಗೋ. ಇವತ್ತು ಟ್ರಿಪ್ ಚೆನ್ನಾಗಿರುತ್ತೆ ಗೈಸ್. ಇವತ್ತು ಪೂರ್ತಿ ನೋಡಿ ಪ್ಯಾಕ್ಡ್ ಆಗಿದೆ, ಶೆಡ್ಯೂಲ್ ಫುಲ್ ಪ್ಯಾಕ್ಡ್ ಆಗಿದೆ ನಮ್ದು. ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗ್ತೀವಿ, ಮಂಗಳೂರಲ್ಲಿ, ಸಾರಿ ಉಡುಪಿಲಿ. ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ನಾವು ಬಂದಿರೋದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಟೆಂಪಲ್. ಯಾರಿಗೆಲ್ಲ ಉಡುಪಿಯವರು ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ. ಮೊನ್ನೆ ಜಾತ್ರೆ ಇದೆ ಇಲ್ಲಿ. ಫಸ್ಟ್ ಟೈಮ್ ಬರ್ತಿರೋ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ. ಫುಲ್ ಪಾಸಿಟಿವ್ ವೈಬ್ ಬರ್ತಿದೆ. ಏನೋ ಮತ್ತೆ ಹಿಂಗಿದೆ ಇದು, ಎಲ್ಲ ಸಖತ್ತಾಗಿದೆ. ಒಂಥರ ಹೊಗೆ ಹಾಕ್ಬಿಟ್ಟು ಫುಲ್ಲು ಹೋಮ ಮಾಡ್ತಾರೆ. ಸಾಂಬ್ರಾಣಿ ಹೊಗೆ ಹಾಕ್ತಾರೆ. ಎಲ್ಲ ಹೋಮ ಪೂಜೆಗಳೆಲ್ಲ ಮಾಡ್ಕೊಂತಾರೆ ನೋಡಿ, ಲೈನಿಗೆ ಜೋಡಿಸ್ಕೊಂಡು. ಈಗ ಜಸ್ಟ್ ದೇವಸ್ಥಾನ ಆಚೆ ಬಂದ್ವಿ. ಒಳ್ಳೆ ಪಾಸಿಟಿವ್ ವೈಬ್ ಸಿಕ್ತು. ಇಲ್ಲಿ ನೋಡಿ ಒಳ್ಳೆ ಲೊಕೇಶನ್ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಇದೆ ಮತ್ತೆ ಒಳ್ಳೆ ಶೂಟಿಂಗ್ ಸ್ಪಾಟ್ ಮಚ್ಚ. ಇದು ಒಳ್ಳೆ ಶೂಟಿಂಗ್ ಸ್ಪಾಟ್. ಇದು ಗಾಡಿ ಸಾಕಾಗಿದೆ, ಒಳ್ಳೆ ಶೂಟಿಂಗ್ ಸ್ಪಾಟ್ ಇದು. ಮಚ್ಚ ಬೋಟ್ ಇದೆ ಮಚ್ಚ, ಮದುವೆ ಆಗೋದು ಮಚ್ಚ. ಅಲ್ಲಿ ದೇವ್ರು ಕುಣಿಸ್ಕೊಂಡು ಹೋಗೋ ದೇವ್ರು ಕೊಟ್ಟು ನಾವು ಮದುವೆ ಆಗೋ ಬೋಟ್ ಅನ್ಕೊಂಡೆ. ಪ್ರೀ ವೆಡ್ಡಿಂಗ್ ಶೂಟು ಇಲ್ಲ, ದೇವ್ರನ್ನ ವಾವ್ ತಣ್ಣಗಿದೆ ಗೈಸ್. ಇಲ್ಲಿ ಎಷ್ಟು ತಣ್ಣಗಿದೆ ಗೊತ್ತಾ, ಸಾಕದೆ ಲೊಕೇಶನ್ ಮಾತ್ರ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನರಿ, ನೀರು, ಇಲ್ಲಿ ಸೇತುವೆ, ಈ ಕಡೆ ಇಲ್ಲಿ ನೋಡಿ ಲೊಕೇಶನ್ ಹೆಂಗಿದೆ. ವಾ 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 ಸೂಪರ್ ಆಗಿದೆ. ಮತ್ತೆ ನೆಕ್ಸ್ಟ್ ಹೋಗ್ತಿರೋದು ಇಲ್ಲಿ ನಾವು ಗುಹೆ. ಯಾವ ಗುಹೆ ಅದು? ಸುಪಾಶ್ವ ಗುಹೆ ಅಂತ ನೆಕ್ಸ್ಟ್ ಹೋಗ್ತಿರೋದು. ನೆಕ್ಸ್ಟ್ ಅಲ್ಲಿ ಹೋಗೋಣ. ಇವತ್ತು ನಿಮ್ಗೆ ಫುಲ್ಲು ಗೈಸ್, ಇವತ್ತಿನ ಬ್ಲಾಗಲ್ಲಿ ಫುಲ್ ನಿಮಗೆ ದೇವರು ಆ ಥರ ಇರುತ್ತೆ, ಮಸ್ತಾಗಿರುತ್ತೆ ನೋಡಿ ಗೈಸ್. ಖುಷಿ ಇರುತ್ತೆ. ನಮ್ಮ ಜುಬೇರು ನಾವೆಲ್ಲರೂ ಬರ್ತಾನೆ, ದೇವಸ್ಥಾನಕ್ಕೆ ಬರ್ತಾನೆ, ಎಲ್ಲದಕ್ಕೂ ಬರ್ತಾನೆ. ಚಿಕ್ಕ ವಯಸ್ಸಿಂದ ಬರ್ತಾನೆ, ಅದೊಂದು ಖುಷಿ ನಮಗೆ. ಸೂಪರ್ ಮಚ್ಚ. ವೆಲ್ಡನ್ ಮೈ ಬಾಯ್ ಗೈಸ್. ಇವಾಗ ಎಲ್ಲ ಜುಬೇರ್ ರೆಸ್ಪೆಕ್ಟ್ ಬಟನ್ ಹಾಕಿ ಗೈಸ್. ಕಮೆಂಟಲ್ಲಿ ಎಲ್ಲ ಜುಬೇರ್ ರೆಸ್ಪೆಕ್ಟ್ ಬಟನ್ ಹಾಕಿ ಗೈಸ್. ಇವಾಗ ಹಿಂಗೆ ನೆಡ್ಕೊಂಡು ಹೋಗ್ಬೇಕು ಪುಟ್ಟರಲ್ಲಿ ಬಿಟ್ಬಿಟ್ಟು ಮಚ್ಚ. ಇಲ್ಲಿ ನನ್ನ ಫ್ರೆಂಡ್ಸ್ ಇರೋಣ, ಇಲ್ಲಿ ಹುಲಿ ಸಿಂಹಗಳಿದಾವೆ ನಮ್ಮ ಫ್ರೆಂಡ್ಸ್ ಮಚ್ಚ. ನಮ್ಮ ಫ್ರೆಂಡ್ಸ್ ಕೂಡ ಬರ ಮಚ್ಚ, ತಲೆಗೆ ಇಟ್ಕೊಂಬೇಡ. ಸೊ ಗೈಸ್ ಇವಾಗ ಹಿಂಗೇ ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಇವಾಗ ಅಲ್ಲಿ ಒಂದು ದೇವ್ರು ನೋಡಿದ್ರು ಗೊತ್ತಾ, ದೇವಸ್ಥಾನಕ್ಕೆ ಹೋಗಿದ್ರು ಗೊತ್ತಾ. ಸೊ ಆ ದೇವರು ಫಸ್ಟ್ ಸ್ಥಾಪನೆ ಆಗಿದ್ದು ಇಲ್ಲೇ ಅಂತ ಮಚ್ಚ. ಫಸ್ಟ್ ಇಲ್ಲೇ ಗುಹೆಯಲ್ಲಿ ಸ್ಥಾಪನೆ ಆಗಿದಂತೆ. ಇಲ್ಲಿಂದ ಅಲ್ಲಿ ತೊಗೊಂಡ್ರಂತೆ, ಪುನರ್ ಪ್ರತಿಷ್ಠಾಪನೆ ಮಾಡೋದಂತೆ ಅಲ್ಲಿಗೆ. ಸೊ ಫಸ್ಟ್ ಇಲ್ಲೇ ಆಗಿದೆ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರಾ ಬಿಡು, ಬನ್ನಿ ಗೈಸ್. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಗೈಸ್. ಇವಾಗ ಅದ್ರೊಳಗಡೆ ಹೋಗ್ಬೇಕು ಗೈಸ್. ಇವಾಗ ಕ್ರೇಜಿ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮು, ಸಾಕಾಗಿರುತ್ತೆ. ಬನ್ನಿ ಹೋಗೋಣ. ಜಾಗ ನೋಡ್ರಿ ಹೆಂಗಿದೆ ಇದು. ಮಾಡ್ಕೊಂಡ್ಬಂದಿದ್ವಿ. ಕಮಲಶಿಲೆ ಮೂಲಕ್ಕೆ ಬಂದಕ್ಕೆ ಈ ಗುಹೆ ಕಾರಣ. ಗಾಡ್ ಗಿಫ್ಟು. ಇದು ಭೈರವ ಇದ್ದಾರೆ, ಕಾಲಭೈರವ, ಪುಟ್ಟ ನಂದಿ ಬೆಳೀತಾ ಇದೆ. ಇದು ದೈವ ನಿರ್ಮಿತ ಮಗ, ಯಾರು ಮಾಡಿರೋದಲ್ಲ. ಆವಲ ಸ್ಕಿನ್ನೆಲ್ಲ ಹಾಕೋಗುತ್ತೆ. ವ್ಯಾಪಾರ ಇದೆ ನೋಡಿ, ಉತ್ತನೂ ಕಾಣುತ್ತೆ, ಆಚೆ ಉತ್ತನೂ ಇದೆ. ಒಂದು ಬಸ್ಸಲ್ಲಿ ನಿಮ್ಮಷ್ಟು ಜಾಗ ಇದೆ ಅಂತ ಕೆಳಗಡೆ ಎಲ್ಲ ಬಸ್ಸು ಹೇಳ್ತಾರೆ ಅಷ್ಟು. ಇವಾಗ ಈ ಗುಹೆ ಒಳಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ.
ನೋಡ್ರಿ ಯಾವ ಥರ ತಣ್ಣಗಿದೆ ನಿಜವಾಗ್ಲೂ ಒಳಗಡೆ ಮಾತ್ರ ಸಕ್ಕತ್ತಾಗಿದೆ ಪ್ಲೇಸು. ವಾವ್, ಫುಲ್ ಬೇಕೋಗ್ಬಿಡಿ ಹೆಂಗೆ ತಣ್ಣಗಿದೆ, ಬಟ್ ಆದರೂ ಕೂಡ ಬೇರುತ್ತಾ ಇದ್ದೇನೆ. ಹೇಗಿದೆ ಜಾಗ. ಮಗ ತಲೆ ಹೊಡಿತದಲ್ಲ. ಹಾಂ, ವಾ ಏನು ಪ್ಲೇಸು. ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಭೂಮಿಯಿಂದ ಉದ್ಭವ ಆಗಿರೋದಮ್ಮ. ನಾವು ನಾಥ ಪರಂಪರಮ್ಮ, ಯೋಗಿ ಆದಿತ್ಯನಾಥ್ ಫಾಲೋವರ್ಸು. ಇದು ನಮ್ದು ಪರಂಪರೆನ, ದಿನಾಲೂ ಸೇವೆ ಮಾಡಬೇಕು. ಶಕ್ತಿಪೀಠ ನೋಡಿ, ಜಮ್ಮು ಥರನೇ ಲಕ್ಷ್ಮೀ ಸರಸ್ವತಿ ಕಾಳಿ 3 ಶಕ್ತಿ ಭೂಮಿಯಿಂದ ಬಂದಿರೋದು. ವೀರಭದ್ರ ಪ್ರತಿಷ್ಠಾಪನೆ, ಪರಂಪರೆ ಪೂಜಮ್ಮ. ಟೆಂಪಲ್ ಹೆಲ್ಪ್, ಗೌರ್ಮೆಂಟ್ ಹೆಲ್ಪ್ ಇಲ್ಲ, ಭಕ್ತರು ಉಪಕಾರ ಮಾಡ್ತಾರೆ ಇಲ್ಲಿ ಬಂದವರು. ಇವಾಗ ಈಗ ಕೆಳಗಡೆ ಹೋಗ್ತಿದ್ದೀವಿ. ನೋಡ್ರಿ ಹೇಗಿದೆ ರೋಡು, ನೋಡಿ ಹೇಗಿದೆ ಜಾಗ. ಇದು ಹುಷಾರಾಗಿರ್ಬೇಕು. ಅಪ್ಪ, ಆದ್ರೂ ತುಂಬ ಇಲ್ಲೂ ಜಾಗ ಮಾಡಿದ್ರಲ್ಲ ಹಿಂಗೆ ಕೆತ್ತಿ. ಇದು ನಾಗತೀರ್ಥ ಅಂತೆ. ನೋಡಿ ಹೆಂಗಿದೆ ನಾಗತೀರ್ಥ. ಕಪ್ಪೆ, ಒರಿಜಿನಲ್ ಕಪ್ಪೆನ ಅದು? ಹಂಗೆ ಇದೆಯಾ ಅದು? ಹಂಗಿಲ್ಲ, ಊಟ ತಿಂಡಿ ಆಚೆ ಈಚೆ ಹೋಗ್ತಾರೆ. ಹೌದಾ? ಇಲ್ಲಿದೆ ಹಾವು ಬಂದು ತಿನ್ನಲ್ಲ. ಕಪ್ಪೆ ನೋಡಿ 5 years ಇಂದ ಇಲ್ಲೇ ಇದೆ ಅಂತೆ ಅದು. ಇಲ್ಲೇ ಇರುತ್ತೆ ಗೈಸ್. ಇಲ್ಲಿ ಯಾವುದೋ ಒಂದು ಅಜ್ಜಿ ಕೂತ್ಕೊಂಡು ತಪಸ್ ಮಾಡ್ತಿತ್ತಂತೆ, ಪಾರ್ವತಮ್ಮ ಅಂತ. ಆ ಅಜ್ಜಿ ಇನ್ನೂ ಇಲ್ಲೇ ಇದೆ ಅಂತ ಇವ್ರ ನಂಬಿಕೆ ಇದೆ ಅಂತ ಇಲ್ಲಿ. ಯಪ್ಪ. ಹಾಂ ಗೈಸ್, ನಮ್ಗೆ ಕ್ಯಾಮ್ರಾಮನ್ ಇರ್ತಾರೆ, ಯಾರೋ ಪ್ರೆಸ್ ರಿಪೋರ್ಟರ್ ಥರ ಕಾಣಿಸ್ತಿರೋ ಗೊತ್ತಿಲ್ಲ ಅವ್ರಿಗೆ. ಯಾವ ಥರ ಐತೆ ನೋಡ್ರಿ ಜಾಗ. ಇದು ಸರಿಯಾಗಿ ಅಗ್ದವ್ರು ಇದ್ರು ಅವ್ರ ಮನೆ ಮಾತ್ರ. 150 ಅಡಿ ಅಗ್ದವ್ರಂತೆ ಒಳಗಡೆ. ಯಪ್ಪ, ಏನಿದು? ಗಿಡಕ್ಕೆ ಹಾಂ, ಒಳ್ಳೇದಾಗುತ್ತೆ ನೋಡಿ. ಎಷ್ಟು ಕುಶನ್ ಥರ ಇದು ಮೂಚಾ. ವಾವ್, ಕ್ಯಾಮರಾಮನ್ ನೋಡಿ. ನಾಗದೇವರು ಸಖತ್ತಾಗಿದೆ. ವಿಶೇಷ ದೇವ್ರ ಮಗ, ನಾಗದೇವ್ರಂತೆ ನೋಡ್ರಿ. ಹಣದಿಂದ ಇರೋದು. ಮತ್ತೆ ನಾಗದೇವ್ರುಗಳು ಮಗ ನಿತ್ಯ ಪೂಜೆ ಇಲ್ಲ. ಓಕೆ, ಬೇಡ್ಕೊಳ್ಳಿ ಮಗ. ಬ್ಯಾಟ್ ನೋಡುವಲ್ಲಿ ಹೆಂಗಿದೆ. ಮಾಡಲ್ಲಮ್ಮ ದೇವ್ರದಮ್ಮ. ವಾವ್, ಕಂಟಿನ್ಯೂಸ್ ಇದಮ್ಮ. ಒಂದು ದೇವ್ರು ಬಿಟ್ಟಿಲ್ಲ, ಫುಲ್ಲು ಬ್ಯಾಟ್. ಬಂದಿರೋದು. ಇದು ಯಾವ್ದೋ ಒಳ್ಳೆ ಸ್ಪಾಂಜ್ ಇದ್ದಂಗೆ ಐತಿ ನಿಜವಾಗ್ಲೂ. ನೋಡ್ರಿ ಹೆಂಗಿದೆ ಸ್ಪಾಂಜ್ ಇದ್ದಂಗೆ. ಏನಂತೆ? ಕಾಶಿಗೆ ದಾರಿ ಇದೆ ಅಂತ ಮಗ. ಕಾಶಿಗೆ ದಾರಿ ಇದೆ ಇಲ್ಲಿಂದ? ಇಲ್ಲ ಮಗ, ಹೇಳ್ತಾರೆ ಎಲ್ಲ ದೇವಸ್ಥಾನಕ್ಕೂ ಎಲ್ಲಿ ಹೇಳ್ತಾರೆ. ನಮ್ಮ ಪರಂಪರೆ ನಾವು ಹೇಳ್ಬೇಕು. ತಾಳಗರ ಶಾಸ್ತ್ರದಲ್ಲಿ ಬರೆದಿದೆ, ಬೆಂಗಳೂರಲ್ಲಿ ಜ್ಯೋತಿ ಬರೀತಾರೆ ಅಸ್ಟ್ರಾಲಜಿ. ಇವತ್ತು ತಾಳಗರ ಶಾಸ್ತ್ರ ಓದುವಾಗ ಈ ಗುಹೆ ಉಲ್ಲೇಖ ಬರ್ತಾ ಇದೆ. ಮಗ, ಕಣ್ಣೆಲ್ಲಿದ ಜೀವನ, ದುಡ್ಡು ಕಾಸು ಕೋಟಿ ಆಸ್ತಿ ಪಾಸ್ತಿ ಬಿಟ್ಟು ಹೋಗ್ತೀವಿ. ನಿಮ್ಮ ಕ್ಯಾಮರಾ ಆನ್ ಇದೆ ಈಗ, ಆದರೆ ನನ್ನ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ನಿಮ್ಮ ಯೂಟ್ಯೂಬ್ ಚಾನಲಿಗೆ. ಆದರೆ ಬ್ಲೈಂಡ್ ನೋಡಿ ಸಾಯೋ ತನಕ ಲೀಡ್ ಮಾಡ್ತಾರೆ. ನೀವು 5-6 ಜನ ಬಂದಿದ್ದೀರಿ, ಯಾರೂ ಕಾಣಲ್ಲ. ಯಾವ ಪಕ್ಕನೂ ನಿಂತ್ಕೊಂಡ್ರೂ ಕಾಣಲ್ಲ. ನಾನು ಯಾಕೆ ಟಾರ್ಚ್ ಆಫ್ ಮಾಡಿದೆ ಅಂದರೆ, ಕೂಡು ಎಷ್ಟು ಕಷ್ಟಪಡ್ತೀರೋ ನಿಮ್ಗೆ ತೋರಿಸ್ಲಿಕ್ಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಅಮ್ಮನ ಹೊಟ್ಟೆಲಿ 9 ತಿಂಗಳು ಹೇಗೆ ಇರ್ತೀವಿ, ಸತ್ತೋದ್ಮೇಲೆ ಮಿಲಿಯನ್ ವರ್ಷ ಹೇಗೆ ಇರ್ತೀವಿ. ಬದುಕಲ್ಲಿ ಕಣ್ಣು ಇಂಪಾರ್ಟೆಂಟ್ ಅಣ್ಣ. ಒಂದು ಹ್ಯಾಂಡ್ ಹೋದ್ರು ಓಕೆ, ಒಂದು ಲೆಕ್ಕ ಹೋದ್ರು ಓಕೆ, ಕಣ್ಣಿನ ಮಹತ್ವ ಇಷ್ಟಿದೆ ನೋಡಿ. ಇವಾಗ ಅವರು ಲೈಟೆಲ್ಲ ಆಫ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೇಳಿದ್ರು ಕಣ್ಣು ಕಾಣಿಸೋರ್ದು ಯಾವ ಥರ ಇರ್ತಾರೆ ಅಂತ. ನಿಜವಾಗ್ಲೂ ಗೈಸ್ ಏನೋ ಕಾಣಿಸಿದೆ ನಮ್ಗೆ. ಫುಲ್ ಗುಹೆಯಲ್ಲಿ ಲೈಟೆಲ್ಲ ಆಫ್ ಮಾಡ್ಕೊಂಡಿದ್ರೆ ಹೆವಿ ಕಷ್ಟ. ಪಾಪ ಕಣ್ಣು ಇಳ್ದಿರೋರು ಎಷ್ಟು ಕಷ್ಟಪಡ್ತಿರ್ಬೇಕು. ಓಕೆ, ಇವಾಗ ಫುಲ್ಲು ಮುಗೀತು ಗುಹೆದೆಲ್ಲ ಟೂರು. ಬನ್ನಿ ಇವಾಗ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ. ನೋಡ್ರಿ ಹಿಂಗೆ ಬೆಳಕು ಬರ್ತೀವಿ ಒಳಗಡೆ, ಸಖತ್ತಾಗಿ ಬರ್ತೀವಿ ಬೆಳಕು. ವಾ, ಅದು ಇದ್ಯಾವ ದಾರಿನೋ? ನಡಿ ಗೈಸ್, ನಾನು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಂಗೆ ಐತೆ ಗೈಸ್. ಇದು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಡಿ. ನೀವು ನೋಡ್ರಿ ಮೇಲ್ಗಡೆ. ಅಪ್ಪ ಗೈಸ್, ಈ ಜಾಗದಲ್ಲಿ ಹಿಂಗೆ ಬರಬೇಕು, ಹಿಂಗೆ ಬಕ್ಕೊಂಬರ್ಬೇಕು. ತಲೆ ಎತ್ತಿದ್ರೆ ಡಮ್ಮರ್ ತಲೆ ನಮ್ಮದು. ಸಕ್ಕತ್ತಾಗಿದೆ. ಸೊ ಗೈಸ್, ಕಮಲಾಶಿಲೆ ದೇವ್ರದ್ದು ಮೂಲ ಸ್ಥಾನ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಮೂಡುಗಲ್ಲಿಗೆ. ನಮ್ಮ ರಿಷಬ್ ಶೆಟ್ಟಿ ಅವರು ಅದು ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಬಂದಿ ಗೊತ್ತಾ, ಕಾಂತಾರ ಸ್ಟಾರ್ಟ್ ಆಗಿ ನಮ್ಮ ಮುಂಚೆ ಫುಲ್ ಹಿಂಗೆ ವಾಟರ್ ಒಳಗಡೆ ಹಿಂಗೆ ಹೋಗೋದು. ಸೊ ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ತಿದ್ವಿ. ನಂಗೆ ಸುಮಾರು ವರ್ಷದಿಂದ ಆಸೆ ಆಯ್ತಲ್ಲ ಹೋಗ್ಬೇಕಿತ್ತು ಅಂತ. ನಾನು ನಮ್ಮ ವಿನೋದ್ಗೆ ಹೇಳ್ತಿದ್ದೆ ಮತ್ತೆ ಅಲ್ಲಿ ಹೋಗೋಣ ಬಾ ಅಂತ. ಸೊ ಇವತ್ತು ಟೈಮ್ ಸಿಕ್ಕಿದೆ. ಇಲ್ಲಿಂದ ಒಂದು 10 kilometers ಅಷ್ಟೇ ಇರೋದು. ಮನೇಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ. ಇಟ್ಕೊ. ಸೊ ಗೈಸ್, ನಿಮ್ಮ ಕ್ವಶನ್ ಕೇಳ್ತೀನಿ. ಮಂಗ್ಳೂರಲ್ಲಿ ಯಾರಿದ್ರೆ ಅವ್ರಿಗೆ ಮಾತ್ರ ಇದು ಓಕೆನಾ? ಸೊ ಮಂಗ್ಳೂರು ಅಂತ ಯಾಕೆ ಕರೀತಾರೆ ಅಂತ ಹೇಳಿ ಗೈಸ್ ನೋಡೋಣ. ನಿಮ್ಗೆ ಅಕಸ್ಮಾತ್ ಗೊತ್ತಿರೋ ಕಮೆಂಟ್ ತಿಳಿಸಿ. ನಂಗೆ ಇವಾಗ ನಮ್ಮ ವಿನೋದ್ ದೇವಾಡಿಗೆ ಅವ್ರು ಹೇಳ್ಕೊಟ್ಟಿದ್ದು. ಸೊ ನಿಮ್ಗೆ ಗೊತ್ತಿದ್ರೆ ಮತ್ತೆ ಕಮೆಂಟ್ ತಿಳಿಸಿ. ಮಂಗ್ಳೂರು ಅಂತ ಏನಕ್ಕೆ ಕರೀತಾರೆ ಹೇಳಿ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರಾ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ದ.
ಅಷ್ಟು ಬಿಸಿಲು ಆಗ್ತಿದೆ, ಹೆವಿ ಬಿಸಿಲಿದೆ. ಕ್ಯಾಮಲ್ ಅಂತ ಹೇಳು. ಯಪ್ಪ ಎಷ್ಟು ಬಿಸಿಲಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಆಕ್ಚುಲಿ ಇಲ್ಲಿಗೆಲ್ಲ ಮಳೆಗಾಲ ಬರ್ಬೇಕಂತ ನಮ್ಮ ರಂಜು ಅವ್ರು ಹೇಳಿದ್ರು. ಒಂದು ಅರ್ಧ ಗಂಟೆ ಸೊ ಮಳೆಗಾಲದ ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ, ಇಲ್ಲಾಂತಂದ್ರೆ ಹಿಂಗೆ ಬಿಸಿಲಲ್ಲಿ ಇರಬೇಕು. ಇವಾಗ ಇಲ್ಲಿ ಚಪ್ಪಲಿ ಬಿಚ್ಚೋಬೇಕಾ ನಮ್ಮ ಮಚ್ಚಾ? ಅಯ್ಯಯ್ಯೋ ಸುಡ್ತೈತೆ, ಕಾಲೆಲ್ಲ ಸುಡ್ತೈತೆ. ಮತ್ತೆ ನಾನು ಕೂಡ ಇಲ್ಲ ಹಸು ನೋಡ ಬಾರ ಮಚ್ಚ ಇಲ್ಲ ಬಿಟ್ಟೋಗೋಣ, ಏನಾಗಲ್ಲ. ನಂದು ನೆಕ್ಕಿ ನಿಂದು ನೆಕ್ಕಿ ಇಬ್ಬರದು 3,000 ರೂಪಾಯಿ ಚಪ್ಪಲಿ ಬಿಟ್ಟೋಗೋಣ. ಚೆನ್ನಾಗಿದೆ. ಗಾಡಿಯಲ್ಲಿ ಬಿಟ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ಬೇಕು. ಸೊ ಒಳಗಡೆ ನೀರೊಳಗಡೆ ಹೋಗ್ತೀವಿ ದೇವ್ರು ನೋಡೋದಕ್ಕೆ. ಮೂಡುಗಲ್ಲು ವೀರ ವೀರಕೇಶ್ವರ, ಮೂಡ್ಗಲ್ಲು ಕೇಶವನಾಥೇಶ್ವರ ದೇವಸ್ಥಾನ. ಮೂಡ್ಗಲ್ಲು ಕೇಶವನಾಥೇಶ್ವರ ಟೆಂಪಲ್ಗೆ ಹೋಗ್ತಿರೋದು ನಾವು. ಕಲ್ಲಲ್ಲಿ ಕೆತ್ತಿರೋದು ಡಾಲ್ಫಿನ್, ಕ್ಯಾಟ್ ಫಿಶ್ ಇದು. ಅಲ್ಲಿ ಕೆಳಗಡೆ ಕ್ಯಾಟ್ ಫಿಶ್ ಇರೋದು ಅದಕ್ಕೆ. ಓ ಡಾಲ್ಫಿನ್ ಅಲ್ಲ, ಕ್ಯಾಟ್ ಫಿಶ್ ಇದು. ಚೆನ್ನಾಗಿದೆ. ಸೊ ಗೈಸ್ ಇವಾಗ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಬಂದಿರೋದು ನಾವು. ಸೊ ಬನ್ನಿ ಒಳಗೆ ಹೋಗೋಣ. ನೋಡ್ರಿ ನೀರೆಲ್ಲ ಕೈದಾಗೋಗ್ಬಿಟ್ಟಿದೆ. ಹಿಂಗೆ ದೇವಸ್ಥಾನ ಒಳಗಡೆ ಹೋಗ್ಬೇಕು. ಮೀನು ಹೆಂಗಿರುತ್ತೆ ಇಲ್ಲೆಲ್ಲ ಪಾಪ ಮೀನು ಸತ್ತೋಗ್ಬಿಟ್ಟಿರ್ತದೆ, ಬದುಕಿರೋದಲ್ಲ ಯೂ ಸ್ಟ್ರೀಟ್ ಆಗಿರುತ್ತೆ ಗೈಸ್. ಅದೇ ದೇವರು ಕೇಶವನಾಥೇಶ್ವರ ದೇವಸ್ಥಾನ ನೋಡಿ, ದೇವರು ಒಳಗಡೆ ಇರೋದು. ಈ ಕೇಶವನಾಥೇಶ್ವರ ದೇವ್ರಿಗೆ ದರ್ಶನ ಮಾಡ್ಕೊಳ್ಳಿ. ಸೊ ಗೈಸ್ ಇಲ್ಲಿ ಲಿಂಗ ಇರುತ್ತಂತೆ, ಲಿಂಗ ಒಳಗಡೆ. ಅದಕ್ಕೆ ಮೂಡ್ಗಲ್ಲು ಅನ್ನೋದು. ದೇವ್ರ ಕಲ್ ಮಚ್ಚ ಬೇಡ್ಕೊಡೋ. ದೇವ್ರ ಗೊತ್ತಾಗಿದೆ ಮಚ್ಚ, ಪವರ್ಫುಲ್ ಸಕ್ಕದಾಗಿದೆ. ಒಳಗಡೆ ಫೀಲ್ ಆಗುತ್ತೆ ಗೈಸ್. ಇದು ದೇವ್ರದ್ದು ವಿಗ್ರಹ ಇರೋದು ನೋಡಿ, ಎಲ್ಲ ಇದೆ. ಶಿವನ ವಿಗ್ರಹ ಇದೆ ಒಳಗಡೆ. ಇಲ್ಲಿ ನೋಡಿ, ಇಲ್ಲಿದೆ ಕಾಣಿಸಲ್ಲ, ಇಲ್ಲಿ ಮಂಡಲ ಆಗ್ಬಿಟ್ಟು. ಸೊ ಗೈಸ್ ಇವಾಗ ಒಳ್ಳೆ ದರ್ಶನ ಆಯ್ತು ಒಳಗಡೆ ದೇವ್ರದ್ದು. ಸೊ ನಾನು ಎಷ್ಟೋ ವರ್ಷದಿಂದ ಬರ್ಬೇಕು ಅನ್ಕೊಂಡೆ, ಬಟ್ ಇವತ್ತು ಬಂದಿದ್ದೀನಿ. ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇತ್ತು ಫುಲ್. ಇವತ್ತು ನಾವು ಟೆಂಪಲ್ ಬಾಯ್ಸ್ ಆಗ್ಬಿಟ್ಟಿವಿ, ಟೆಂಪಲ್ ರನ್ ಮಾಡ್ತಾ ಇದ್ದೀವಿ ಗೈಸ್. ಮಂಗಳೂರು ಎಲ್ಲ ಫೇಮಸ್ ಟೆಂಪಲ್ಗಳೆಲ್ಲ ಸರಿ ಉಡುಪಿ ಮತ್ತೆ ನಂಗೆ ಉಡುಪಿ ಮಂಗಳೂರು ಎರಡು ಮಿಕ್ಸ್ ಆಗುತ್ತೆ. ತಾಲೂಕು ಅದೇ ಉಡುಪಿ ಜಿಲ್ಲೆ, ಕುಂದಾಪುರ ತಾಲೂಕು. ಓಕೆ ಬನ್ನಿ ಹೋಗೋಣ. ಸುಬೇರ್ ಹಸುಗೆ ನೋಡ್ರಿ ಬಾಳೆನ ಹಾಕ್ತವನೆ. ವೆರಿ ಗುಡ್ ಮಚ್ಚ. ಬೈ ಎಲ್ಲ ಕಮೆಂಟ್ ಅಲ್ಲೇ ಜುಬೇರ್ ರೆಸ್ಪೆಕ್ಟ್ ಬಟನ್ ಹಾಕ್ಬೇಕು ಇವಾಗ. ಹ್ಯಾಪಿ ಬರ್ಡೇನಾ? ಓ ಕರೆಕ್ಟ್, ಅವ್ನ ಬರ್ಡೇ ಇವತ್ತು, ಅದಕ್ಕೇನೆ. ನಂದು ಕ್ಯಾಮ್ರಾ ಹಾಕಿದ್ದೆ ಹಿಂದೆ, ಬ್ಯಾಕ್ ಕ್ಯಾಮ್ರಾ ಕಾರಲ್ಲಿ. ಯಾರೋ ದೇಪ್ಕೊಂಡ್ಬಿಟ್ರೆ ಕ್ಯಾಮ್ರಾನೇ ಇಲ್ಲ ಇಲ್ಲಿ. ಅದನ್ನ ಇಟ್ಕೊಂಡು ಏನೋ ಮಾಡ್ತಾರೆ, ಗೊತ್ತಿಲ್ಲ ಮಚ್ಚ. ನೋಡಿ ದೇಪ್ಕೊಂಡ್ಬಿಟ್ರೆ ಕ್ಯಾಮ್ರಲ್ಲಿ. ಅದೆಲ್ಲಿ ದೇಪ, ಬೆಂಗಳೂರಲ್ಲಿ ದೇಪುರ, ಮಂಗಳೂರು ದೇಪುರ, ಉಡುಪಿಲಿ ದೇಪುರ, ಎಲ್ಲಿ ದೇಪುದ್ರು ಗೊತ್ತಿಲ್ಲ ನಮಗೆ. ಕ್ಯಾಮ್ರಾ ದೇಪ್ಕೊಂಡ್ಬಿಟ್ರೆ ಯಪ್ಪ ರಾಮ. ನನ್ನ ಕಾರ್ ಯಾವ ಥರ ಆಗಿದೆ ಅಂದರೆ, ಅದು ಆಫ್ ರೋಡ್ ಕಾರ್ ಥರ ಆಗಿದೆ ಗೈಸ್. ಫುಲ್ ಗಬ್ಬಿದೋಗ್ಬಿಟ್ಟಿದೆ, ವಾಶ್ ಮಾಡ್ಕೊಂಡ್ಬಂದಿದೆ, ಫುಲ್ ಗಬ್ಬಿದೋಗ್ಬಿಟ್ಟಿದೆ ಕಾರ್. ಸೊ ಗೈಸ್ ಕಾಂತಾರ ಶೂಟ್ ಮಾಡಿದ್ದು ಪೂರ್ತಿ ಇಲ್ಲೇ ಗೈಸ್. ಅಂದ್ರೆ ಪೂರ್ತಿ ಅಲ್ಲ, ಅರ್ಧಂಬರ್ಧ ಕ್ಲಿಪ್ಸ್ ತಗೊಂಡಿದ್ದಿಲ್ಲೇನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅದು ಮ್ಯಾಪ್, ಆ ಜಾಗ ನೋಡ್ಕೊಂಡು ಹೋಗ್ತಾ ಹಿಡ್ಕೊಂಡು ಮಚ್ಚ. ಅದು ಅದಿಲ್ಲೇ ಮಾಡಿರೋದು ಗೈಸ್. ಇವಾಗ ಲಂಚ್ ಮಾಡ್ತಿದ್ವಿ, ಮಂಗಳೂರು ಲಂಚ್ ಇದು. ಸಾರಿ ಉಡುಪಿ ಸಾರಿ ಕುಂದಾಪುರ ಲಂಚ್ ಮಾಡ್ತಿದ್ದೀವಿ. ವೆಜ್ ಗೈಸ್, ಯಾಕಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆಲ್ಲ ವೆಜ್ ತಿಂತಿದ್ವಿ. ಅಂಡ್ ನೈಟ್ ಕೋಲಾ ಕೂಡ ಹೋಗ್ತಿದ್ವಿ, ಕೋಲಾ ನೋಡೋದಕ್ಕೆ. ಫಸ್ಟ್ ಟೈಮ್ ನಾವು ಲೈಫ್ ಫಸ್ಟ್ ಟೈಮ್ ಹೋಗ್ತಿದ್ವಿ ಕೋಲಾ ನೋಡೋದಕ್ಕೆ. ಅದು ವಿನೋದ್ ಅವ್ರ ಮನೇಲಿ ಮಾಡ್ತಿದ್ರು ಅದನ್ನ. ಸೊ ತಿನ್ಕೊಂಡು ಇವಾಗ ನೆಕ್ಸ್ಟ್ ಹೋಗೋದು ಎಲ್ಲಿ ಮಚ್ಚ? ಕೊಡ್ಸಾದ್ರಿ ಬಿಟ್ಟು ಹೋಗ್ತಿದ್ವಿ. ಇವಾಗ ಕೊಲ್ಲೂರು ಮೂಕಾಂಬಿಕೆ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ. ಸಂಜೆ ಹೋಗಕ್ಕಾಗಲ್ಲ ಮಚ್ಚ, ಟೈಮ್ ಆಗೋಗ್ಬಿಡುತ್ತೆ. ನೋಡಿ ಟ್ರೈ ಮಾಡೋಣ, ತಿನ್ಕೊಂಡು ಲೆಟ್ಸ್ ಗೋ. ಇವಾಗ ಕೊಡತಾದ್ರೆ ಬೆಟ್ಟಾಗ ಹೋಗೋದಕ್ಕೆ ನಮ್ಮ ಕಾರ್ ಇಲ್ಲಿ ಪಾರ್ಕ್ ಮಾಡಿದೀವಿ. ಅಂಡ್ ನಾವು ಜೀಪಲ್ಲಿ ಮಾತ್ರ ಹೋಗೋಕೆ ಸಾಧ್ಯ, ನಮ್ಮ ಕಾರಲ್ಲಿ ಹೋಗೋಕ್ಕಾಗಲ್ಲ. ಯಾಕಂದ್ರೆ ರೋಡ್ ಸ್ವಲ್ಪ ಅಡ್ಡಂಬಡ್ಡ ಇರ್ತದೆ. ನೋಡ್ರಿ ಓಡ್ಬಂದ್ಬಿಟ್ಟವ್ರು ಇಬ್ರು ಮುಂದೆ ಕೂತ್ಕೊಂಡೋಗ್ಬಿಟ್ಟವ್ರೆ. ಇಬ್ರು ಮುಂದೆ ಕೂತ್ಕೊಂಡವ್ರು, ನಾವೆಲ್ಲ ಹಿಂದೆ ಕೂತ್ಕೋತೀವಿ ಇವಾಗ. ಅಯ್ಯೋ ಮಚ್ಚ ಜಾಗನೇ ಮತ್ತೆ ಕೂತ್ಕೊಳ್ಳೋಕೆ ಹಿಂದಗಡೆ ಸೈಡ್ ಕೂತ್ಕೊ, ವ್ಲಾಗ್ ಮಾಡೋದು ಕರೆಕ್ಟ್. ಸೂಪರ್ ಮನ್. ಇಲ್ಲ ನೋಡ್ರಿ, ಅಣ್ಣ ಅಲ್ಲ ಹೊರಟಿದ್ದೀವಿ. ಫುಲ್ ಶಾರ್ಟ್ ಆಗ್ತಿದೆ ನೋಡಿ ಗೈಸ್. ಅವಾಗ ಫುಲ್ ಶಾರ್ಟ್ ಬರ್ತಾ ಇರೋದು ಇವಾಗ. ರೋಡ್ ನೋಡಿ ಗೈಸ್ ಹೆಂಗೈತೆ. ಯಪ್ಪ ಫುಲ್ ಮಸಾಜ್, ಬಾಡಿ ಮಸಾಜ್ ಹಾಕಿಲ್ಲ ಮಚ್ಚ. ಫುಲ್ ಬಾಡಿ ಮಸಾಜ್ ಹಾಕಿದ್ವಿ ನಮ್ಮೆಲ್ರಿಗೂ. ಅದೇ ನಮಗ ಫುಲ್ ಬಾಡಿ ಮಸಾಜು. ಅಣ್ಣ ಬರೀ ಒಂದೇ ಕಾಲ ಓಡಿಸ್ತಾರ ನೋಡ್ರಿ ರಾಜಿ ತರ. ಅಣ್ಣ ಫುಲ್ ಒಂದೇ ಕಾಲ ಓಡಿಸ್ತಾರ ರಾಜಿ ತರ. ಟ್ಯಾಗ್ ಮಾಡಿ ಮಜಾ ಎಲ್ಲ ಮಜಿದೀವಿ, ಒಳ್ಳೆ ಮಜಾ ಇದೆ. ರೋಡ್ ಕ್ರೇಜಿ ಮಜಾ. ಅಪ್ಪ ಗೈಸ್, ಕಿಡ್ನಿ ಹಾರ್ಟು ಎಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಡಿ. ನಂದು ಲಿವರ್ ಎಲ್ಲ ಐತೆ, ಕಿಡ್ನಿ ಎಲ್ಲ ಇದೆ, ಎಲ್ಲೆಲ್ಲ ಹೋಗ್ಬಿಡಿ ನಂದು. ಈ ಜಾಗದಲ್ಲಿ ಹಂಗೈತೆ ಜಾಗ ಇದು. ಲಡ್ಕಾ ಪಡ್ಕ ಜಾಗ ಇದೊಂದು. ಅಯ್ಯೋ ಇನ್ನು ಅರ್ಧ ಗಂಟೆ ಗೈಸ್, ಇನ್ನು ಅರ್ಧ ಗಂಟೆ ಹಿಂಗೆ ಟ್ರೆಸ್ ಮಾಡ್ಬೇಕಂತೆ. ನೋಡ್ರಿ ರೋಡ್ ಹೆಂಗೈತೆ.
ಫುಲ್ಲು ಟಮಾಟೊ ಮಿಲ್ ರೋಡ್ ಅದು ಕಿತ್ತಾಬಿಡೈತೆ ನೋಡಲ್ಲ. ಇವಾಗ ಟಾಪ್ ವ್ಯೂ ಬಂದಿದ್ದೀವಿ ನೋಡ್ರಿ ಯಾವ ತರ ಇದೆ. ಇನ್ನು ಮುಂದೆ ಹೋಗ್ತಾ ಇದ್ವಿ, ತೋರಿಸ್ತೀನಿ ಸಖತ್ತಾಗಿದೆ. ಇಲ್ಲಿ ಮುಂಗಾರು ಮಳೆ ಶೂಟಿಂಗ್ ಎಲ್ಲ ಮಾಡೋದು ಗೈಸ್, ಮುಂಗಾರು ಮಳೆ ಪಿಕ್ಚರ್ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಈಗ ಹೋಗ್ಬಿಟ್ಟು ಅವ್ರು ಸಮಾಧಿ ಹುಡ್ಕೋಣ. ಈಗ ಸಮಾಧಿ ನೋಡಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಕ್ರೇಜಿ ಪ್ಲೇಸ್, ಗ್ರೀನರಿ ಮಸ್ತಾಗಿರುತ್ತೆ, ಸಖತ್ತಾಗಿದೆ. ಜಾಗ ಸಖತ್ತಾಗಿದೆ. ಏನ್ ಜಾಗ ಗುರು ಇದು, ಕ್ರೇಜಿ ಜಾಗ ಇತ್ತು. ಅದು ಅಮೆಜಾನ್ ಫಾರೆಸ್ಟ್ ನಿಜವಾಗ್ಲೂ ಸಖತ್ತಾಗೈತೆ. ಇನ್ನು ಮುಂದೆ ಹೋಗ್ತೇವೆ, ಬನ್ನಿ ಇನ್ನು ಮುಂದೆ ಹೋಗೋಣ, ಚೆನ್ನಾಗಿರುತ್ತೆ. ವೈಟ್ ಶರ್ಟ್ ಅಲ್ಲ, ವೈಟ್ ಶರ್ಟ್ ಬಂದ್ಬಿಟ್ಟು ಒಂದು ರೆಡ್ ಶರ್ಟ್ ಆಗಿದೆ. ನನ್ ಕೂದಲು ನೋಡ್ರಿ ಎಷ್ಟು ಧೂಳಾಗಿದೆ. ಡಮಾಲ್ ಡುಮಿಲ್ ಅಲ್ಲ ನೋಡ್ರಿ, ಇಲ್ಲಿ ಡಮಾಲ್ ಡಿಮಿಲ್ ಡಕ್ಕ ವರುಣ್ ಗಡ್ಡ ಬ್ರೌನ್ ಇಲ್ಲಿ ನೋಡು ಫುಲ್ ಕಲರ್ ಬರ್ಗಂಡೆ ಮಚ್ಚ ಗಾರೆ ಫುಲ್ಲು ಧೂಳು ಆಗ್ಬಿಡೈತೆ ತಲೆ ಎಲ್ಲ. ನಂಬು ಇದೇನು ಹೇಳ್ಕೊಳ್ಳೋದು ಇನ್ನೂ ಇದ್ಲೈ ಅವನ್ಗಿಲ್ಲ, ಅವ್ನು ಸೇಫ್ ಒಳಗಿದ್ನಲ್ಲ. ರಾಮ ನೋಡ್ರಿ ಇಲ್ಲಿ ಹೆಂಗಿದೆ ಒಂದು ಚಿಕ್ಕ ಪಾಂಡು. ಇಲ್ಲೇ ವಾಟರ್ ಹಿಂಗ್ ಹೋಗ್ಬಿಟ್ಟು ಅಲ್ಲಿಂದ ಬರುತ್ತೆ ವಾಟರ್ ಕುಡಿಯೋಕೆ, ಡ್ರಿಂಕಿಂಗ್ ವಾಟರ್ ಫಿಲ್ಟರ್ ಆಗ್ಬಿಟ್ಟು. ಚೆನ್ನಾಗಿ ಟೆಕ್ನಾಲಜಿ ಗೈಸ್. ಇವಾಗ ಇಲ್ಲಿಂದ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಕೊಡ್ತಾದ್ರಿ ಬೆಟ್ಟ ಮೇಲ್ಗಡೆ ಇವಾಗ ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗುವ. ಇಲ್ಲಿ ನೋಡ್ರಿ, ಇಲ್ಲಿ CCTV ಇದೆ ಅಂತೆ. ಈ ಕಾಡ CCTV ಎಲ್ಲಿದೆ ಮಚ್ಚ? ಹುಡುಗ್ರಿ ಹೇಳ್ತೀನಿ, CCTV ಕಾಡಲ್ಲಿ ಹುಡುಕೋರ್ಗೆ CCTV ಕೊಡ್ತೀನಿ. ವಾಪಸ್ ನಿಂಗೆ ವಾಪಸ್ಸು. ಹೌದು ಈ ಟ್ರೆಕ್ಕಿಂಗ್ ಮತ್ತೆ ನಂಗೆ ಏನೋ ಒಂದು ಅಂಟಿದೆ. ಈ ಟ್ರೆಕ್ಕಿಂಗ್ ನನ್ನ ಬಿಡಲ್ಲ. ನಾನು ಟ್ರೆಕ್ಕಿಂಗ್ ಬಿಟ್ಟರು ಕೂಡ ಟ್ರೆಕ್ಕಿಂಗ್ ನನ್ನ ಬಿಡಲ್ಲ ಗೈಸ್. ವರ್ಷಕ್ಕೊಂದು ಇಲ್ಲ ತಿಂಗಳಿಗೊಂದು ಟ್ರೆಕ್ಕಿಂಗ್ ಹೋಗ್ತಾನೆ ಇರ್ಬೇಕಿತ್ತು. ಬನ್ನಿ ಹೋಗೋಣ. ವಾವ್ ನೋಡಿ ಗೈಸ್, ಇಲ್ಲಿ ಏನ್ ಜಾಗ, ಫುಲ್ಲು ಫಾಗು ಮೇಲ್ಗಡೆ. ಆ ಕೆಳಗಡೆ ಹೋದ್ರೆ ಫುಲ್ ಬಿಸಿಲು ಸಾಯ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ತಣ್ಣಗಿದೆ. ವ್ಲಾಗು ವ್ಲಾಗ್ ಅಂತ ಇದೀನಿ, ಎಲ್ಲ ವ್ಲಾಗರ್ಸ್ ಬಂದಿದೀವಿ. ಎಲ್ಲಾರು ವ್ಲಾಗರ್ಸ್ ನೋಡ್ರಿ. ಅವನವ ವ್ಲಾಗರ್ಸು, ಇನ್ನೊಬ್ಬ ವ್ಲಾಗರು, ಎಲ್ಲಾ ಕಡೆ ವ್ಲಾಗರ್ಸು. ನಾವು ಹೊಟ್ಟೆ ಹೊಡಿಬೇಡ್ರ ಮಗ. ಮೇಲ್ಗಡೆ ಹೋಗೋಣ. ಫುಲ್ ಫಾಗ್ ಇದೆ, ಫುಲ್ ಕಣ್ಣಲ್ಲಿ ನಿದ್ದೆ ಬರ್ತದೆ ಗೈಸ್ ನಂಗೆ ಈ ವೆದರ್ಗೆ. ಏನು ಕಮೆಂಟ್ ಹಾಕ್ಬೇಕು ಏನು ಅಡ್ಗೆ ಬಿಟ್ರೆ ಅಡ್ಗೆ ಮಾಡ್ಬೇಕಂತೆ. ನಂಗೆ ಮ್ಯಾಗಿ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು ಹೋಟ್ಲ್ ಹಾಕಿದ್ರೆ ಹಿಂಗಾಗತ್ತೆ. ಮೇಲೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ನೋಡಿ ಗೈಸ್ ಇಲ್ಲಿ ವ್ಯೂ ಹೆಂಗಿದೆ. ಬಾ 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 ಕ್ರೇಜಿ ವ್ಯೂ. ನನ್ನ ವ್ಲಾಗಲ್ಲಿ ನೀವು ಜಾಸ್ತಿ ಕ್ರೇಜಿ ಕೇಳ್ತೀರಾ, ಅಬಾಬಾ ಕೇಳ್ತೀರಾ. ಅಬಾಬಾ ಬರೋದು ನಮ್ಮ ಅಪ್ಪ ಗೈಸ್, ನಮ್ಮ ಅಪ್ಪನೇ ಕಲ್ತಿರೋದು. ಕ್ರೇಜಿ ನಾನೇ ಹೇಳಿ 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 ಅಭ್ಯಾಸ ಆಗೋಗ್ಬಿಟ್ಟಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ವ್ಯೂ ಹಿಂದಗಡೆ. ಅಷ್ಟು ದೂರದಿಂದ ಬಂದೀವಿ ನಾವು. ಎಷ್ಟು ದೂರ, ಒಂದು 500 ಕಿಲೋಮೀಟರ್ ದೂರ ಬಂದೀವಿ ನಮ್ಮ ಮನೆಯಿಂದ ಈ ಲೊಕೇಶನ್ ನೋಡೋದಕ್ಕೆ. ಸಖತ್ತಾಗಿದೆ ರೋಡು. ಸ್ವರ್ಗಕ್ಕೆ ಹೋಗೋ ಥರ ಐತೆ ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಹೋಗೋ ಥರ ಐತೆ ಗೈಸ್. ಸ್ವರ್ಗಕ್ಕೆ ಹೋಗೋ ದಾರಿ ನೋಡಿ ಗೈಸ್ ಹೆಂಗಿದೆ. ಸ್ವರ್ಗ ದಾರಿ ಇದು. ಹೋಗ್ಬಿಡೋಣ. ಪಂಚಪಾಂಡವ್ರು ಹೋಗ್ತಾರೆ, ಹಂಗೆ ಹೋಗ್ಬಿಡೋಣ. ದ್ರೌಪದಿ ಇಲ್ಲ, ದ್ರೌಪದಿ ಮುಂದೆ ಹೋಗಿರ್ಬೇಕು. ಇವಾಗ ಡ್ರೋನ್ ಆಡಿಸ್ತಿದ್ದೀವಿ, ಒಳ್ಳೆ ಶಾರ್ಟ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಡ್ರೋನ್ ಹೋಯ್ತು ಮೇಲ್ಗಡೆ, ಕಾಣಿಸ್ತಾ ಇಲ್ಲ. ಅದೆಲ್ಲೋಯ್ತು ಗೊತ್ತಿಲ್ಲ, ಡ್ರೋನ್ ಕಳೆದೋಗ್ಬಿಡಿ. ಡ್ರೋನು ಎಲ್ಲೋಯ್ತು? ಡ್ರೋನು ಕಳೆದೋಯ್ತು. ಚೂರು ಸೌಂಡು ಕೇಳಿಸ್ತಿಲ್ಲ, ಏನಿಲ್ಲ. ಕೆಳಗಿಡ್ಸೋ ಏನೋ ಮೈನ ಬಂತು ಎಲ್ಲ ಬರ್ತೈತೆ, ಎಲ್ಲ ಬರ್ತಿದೆ ಅಂತ. ಏನು ಇದು, ಏನು ಈ ಫಾಗ್ ಕಾಣಿಸ್ತಾ ಇಲ್ಲ ಗೈಸ್. ಡ್ರೋನು ಮೇಲೆ ಹಾರಿಸಿದ್ದು ಅಲ್ಲಿ ಬರ್ತೀವಿ ನೋಡ್ರಿ. ಅಲ್ಲಿ ಬಂತು. ನಮ್ಗೆ ಶೆಕೆ ಆಗ್ತದೆ. ಓಕೆನಾ? ನೋಡ್ರಿ ನಮ್ಮ ಫ್ಯಾನ್ ನೋಡ್ರಿ, ನಮ್ಮ ಫ್ಯಾನ್ ಹೆಂಗಿದೆ. ಒಳ್ಳೆ ಫ್ಯಾನ್ ಮಚ್ಚ ಇದು. ಒಳ್ಳೆ ಗಾಳಿ ಬೀಳ್ತಿದೆ ಗೈಸ್. ಒಂದು ಫ್ಯಾನ್ ಬಂದ್ಬಿಟ್ಟಿದ್ದು 1.5 ಲಕ್ಷ ಫ್ಯಾನ್ ಇದು.
ತಣ್ಣ ಗಾಳಿ ಬೀಳ್ತಾ ಇದೆ, ಸೂಪರು. ಇಲ್ಲಿ ಕೂತ್ಕೊಂಡು ನಾವು ಸನ್ಸೆಟ್ ವ್ಯೂ ನೋಡ್ತಾ ಇದೀವಿ ನೋಡ್ರಿ, ಮಲ್ಕೊಂಡು ಸನ್ಸೆಟ್ ವ್ಯೂ ನೋಡ್ತಾ ಇದೀವಿ. ಸನ್ಸೆಟ್ ವ್ಯೂ ಮುಗಿಸ್ಕೊಂಡು ವಾಪಸ್ ಮನೆ ಹೋಗ್ತೀವಿ. ಎಲ್ಲ ಹಂಗೆ ಮುಗಾಕೊಂಡ್ಬಿಟ್ಟು ತಿಳ್ಕೊಂಡ್ಬಿಟ್ಟಿವಿ ನೋಡ್ರಿ. ಗೈಸ್, ಜೀವನದಲ್ಲಿ ಈ ಥರ ಫ್ರೆಂಡ್ ಜೊತೆಗೆ ಟ್ರಿಪ್ ಆಚೆ ಬನ್ನಿ, ಮನೆ ಕುತ್ಕೊಂಡ್ಬಿಡಿ ಜಾಸ್ತಿ. ಎಲ್ಲ ಮದುವೆಗಿದ್ವಿ, ಆದರೆ ಆಚೆ ಹೋಗೋದಕ್ಕಂತೂ ದೇವಣ ಆಗಲ್ಲ. ಫ್ರೆಂಡ್ಸ್ ಕರೆದಾಗ ನೀವೇ ಪ್ಲ್ಯಾನ್ ಮಾಡಿಕೊಂಡು ಆದಷ್ಟು ಟ್ರಿಪ್ಗಳು ಪ್ಲ್ಯಾನ್ ಮಾಡಿ. ಗಂಟೆ ಹಾಕಿಲ್ಲ ಆದಷ್ಟು ಟ್ರಿಪ್ಗಳು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರಿ. ಅದಾದ್ಮೇಲೆ ನಿಮಗೆ ಮೆಮೊರೀಸ್ ಇರುತ್ತೆ ಗೈಸ್, ತುಂಬ ಮೆಮೊರೀಸ್ ಬರುತ್ತೆ. ಮನೇಲಿ ಇರ್ಬೋದು ಜಾಸ್ತಿ, ಆಚೆ ನೋಡಿ ಗೈಸ್ ಏನು ವ್ಯೂ ಇದೆ. ಇಲ್ಲಿ ನೋಡಿದ್ರೆ ನೋಡ್ರಿ, ಇಲ್ಲಿ ಫುಲ್ಲು ಫಾಗು, ಪಾತಾಳ ಬಿದ್ದರೆ ನಾನು ಅಲ್ಲೇ ಮಲ್ಕೊಂಡಿದ್ದೀನಿ ಆರಾಮಾಗಿ. ಇಲ್ಲಿ ಬಿದ್ದರೆ ಪಾತಾಳ ಟಮಾರ ಹಾಕೋಬಿಡ್ಬೇಕು. ಸನ್ಸೆಟ್ ನೋಡ್ತಾ ಇದ್ದೀನಿ. ಇಂಥ ಒಂದು ಪ್ರಪಂಚ ಯಾರು ನಾನು ಮಾಡ್ಕೊಂಡಿರೋದು. ಬಾಯ್. ವೀರಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ. ಕೊಟ್ಟಾದ್ರಿ ಬೆಟ್ಟಕ್ಕೆ ಟಾಟಾ ಬಾಯ್ ಅಂತ ಹೇಳ್ಕೊಂಡು ನಾವು ವಾಪಸ್ ಸನ್ಸೆಟ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಕೆಳಗಡೆ. ನಿಮ್ಗೆ ಕೆಳಗಡೆ ಹೋಗಿ ಸಿಗ್ತೀನಿ. ಸೊ ಗೈಸ್, ಇವಾಗ ಒಳ್ಳೆ ಊಟ ಗೀಟೆಲ್ಲ ಮುಗೀತು. ಸೊ ಈಗ ಕೋಲಾರ ನೋಡೋದಕ್ಕೆ ಬಂದಿದ್ದೀವಿ. ಸೊ ನೋಡ್ರಿ, ಇದೇ ರೋಡಲ್ಲಿ ಹಿಂಗೆ ಹೋಗ್ಬೇಕು, ಲೆಫ್ಟಲ್ಲಿ ಕೋಲಾರ ನಡೀತಿದೆ. ಸೊ ಸಕ್ಕತ್ತಾಗಿರುತ್ತೆ. ಇದು ನಾವು ಕಾಂತಾರ ಪಿಕ್ಚರಲ್ಲಿ ನೋಡ್ತಿದ್ವಿ, ಇವಾಗ ಲೈವಲ್ಲಿ ನೋಡ್ತಿದ್ದೀವಿ ಕೋಲಾರನ. ಆ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ನ ತೊಗೊಂಡು ಬರೋಣ. ನಿಮಗೂ ಕೂಡ ತೋರಿಸ್ತೀನಿ ಕಂಪ್ಲೀಟಾಗಿ. ಮತ್ತು ಡ್ರೋನ್ ಶಾಗಳು ಸ್ವಲ್ಪ ತೋರಿಸ್ತಾ ಇರ್ತೀನಿ, ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಲೆಟ್ಸ್ ಗೋ. ನೋಡಿ ದೈವ ಕಾಂತಾರದಲ್ಲಿ ನೋಡ್ತಿರಲ್ಲ, ಇವಾಗ ನೋಡಿ ಒರಿಜಿನಲ್ ರಿಯಲ್ ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಹಾಂ, ನೋಡೋಣ ಹೆಂಗಿರುತ್ತೆ, ಸಕ್ಕತ್ತಾಗಿರುತ್ತೆ ಅಂತ ಕೆಳಗಿರೋ. ಗೈಸ್, ಇಲ್ಲಿ ಬಸ್ ಹತ್ತೈತಾ ದೈವ ಅವರು ರೆಡಿ ಆಗ್ತಾರೆ ನೋಡಿ, ಸಕ್ಕತ್ತಾಗಿರುತ್ತೆ. ನೋಡೋಣ. ಫುಲ್ ನನಗೆ ಒಂಥರ ಭಯ ಆಗ್ತಿದೆ ಅಲ್ವಾ, ಈ ಕಾಂತಾರ ಪಿಕ್ಚರ್ ನೋಡಿ ಭಯ ಹೊಡಿತೀವಿ. ಒಜ್ಜೆ ನೋಡೋಕೆ ಇನ್ನೂ ಭಯ ಆಗ್ತಿದೆ. ಸೊ ಗೈಸ್, ಓಕೆ, ಇವಾಗ ಎಲ್ಲ ಫುಲ್ಲು ದೈವ ಅದೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ತುಂಬ ಚೆನ್ನಾಗಿತ್ತು, ಒಂಥರ ಪಾಸಿಟಿವ್ ವೈಬ್ ಬಂತು. ಆ್ಯಂಡ್ ನಾವೆಲ್ಲ ಫಿಲಮಲ್ಲಿ ನೋಡ್ತೀವಿ ಕಾಂತಾರ ಪಿಕ್ಚರಲ್ಲಿ. ಸೊ ಈಗ ನಾನು ರಿಯಲ್ ನೋಡಿದ್ದು, ಒಂಥರ ಸಖತ್ತಾಗಿತ್ತು. ಮತ್ತೆ ನಿಂಗೆ ಅನಿಸ್ತಾ? ಸೂಪರ್ ಆಗಿತ್ತು, ಪಾಸಿಟಿವ್ ಎನರ್ಜಿ ಸಖತ್ತಾಗಿತ್ತಲ್ಲ. ಮತ್ತೆ ನಿನ್ಗೆ ಕೇಳ್ತಿರೋದು? ನನಗ ಮಸ್ತಾಗಿತ್ತು, ಚೆನ್ನಾಗಿತ್ತಾ? ರೈಟ್ ಮಂಜು? ರೈಟ್ ಬ್ರೋ, ಚೆನ್ನಾಗಿತ್ತು, ಚೆನ್ನಾಗಿತ್ತಾ? ಮತ್ತೆ ನಿಂಗೆ? ಗುಡ್ ಎಕ್ಸ್ಪೀರಿಯನ್ಸ್ ಬ್ರೋ. ಸೊ ಗೈಸ್, ಓಕೆ, ಇವತ್ತಿನ ವಿಡಿಯೋ ಹಿಂಗಿತ್ತು. ಅಂಡ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮಸ್ತ್ ಸಿಗೋಣ. ಬಾಯ್, ಸಿ ಯು. ಕರುನಾಡ ತಾಯಿ